ಅಬ್ಬಬ್ಬಬ್ಬಬ್ಬಬ್ಬ ಏನು ಚಳಿ ಅಪ್ಪ ಎಲ್ಲರ ನೀನ ಅತ್ತಿಯರ ಏನಾತ ಯವ್ವ ಮುಂಜಾನೆ ಎದ್ದು ಒಂದಿಟ್ಟು ಕೈಕಾಲು ನಿಗಚನ ಅಂದ್ರೆ ಚಳಿಗೆ ಮೈಕೈ ಎಲ್ಲ ಶರ್ದು ಹೋಗಿರ್ತೈತಿ ಒಂದಿಟ್ಟು ಅಂತಂದು ಉಸಿರು ತಗೊಳೋಣ ಅಂದ್ರೆ ನಿನ್ನ ಕಾಟ ಏನಾತು ನನ್ನ ತಂಗಿ ಮೋನಿಕಾ ಬರಕತ್ತಾಳ್ರಿ ಬರಕತ್ತಾಳಲ್ರಿ ಬಂದಾಳ ಬಸ್ ಸ್ಟ್ಯಾಂಡಿಗೆ ಹೋಗಿ ಕರ್ಕಮ್ಮ ಅಂತ ಹೇಳ್ರಿ ನಾನು ಹೋಗಿ ಎಷ್ಟು ಬಾಗ್ಲು ಬಿಡಿದ್ರು ತೆಗಿವಲ್ರಿ ನಿಮ್ಮ ಮಗ ಯಾರು ನಮ್ಮ ರಾಜಪ್ಪನ ಯವ್ವ ನಾ ಕರ್ಕೊಂಬರ್ತೀನಿ ಅಂದ್ರೆ ಬ್ಯಾಡ ಅಂತಾಳ ರಾಜುಗೂ ಗಂಟು ಬಿದ್ದಾವಳು ಏನು ಹೇಳ್ಬೇಕು ಇದಕ್ಕೆ ನೀನ ಹೇಳು ರೀ ನಿಮಗೊಂದಿಟ್ಟು ಸೂಕ್ಷ್ಮ ಅನ್ನೋದರ ಅರ್ಥಕ್ಕವನ್ರಿ ಸೂಕ್ಷ್ಮತೆ ಅನ್ನೋದು ನಿಮ್ಗೆ ಐತೇನೆ ಏನಾರ ಒಳ್ಳೆ ಮಬ್ ಮಾಡ್ತೀರಿ ನೋಡು ಲೋಯಪ್ಪ ನೀ ಸುಮ್ಮನಿರ್ಲೋ ನೀ ಯಾಕೆ ಬೈಸಂತಿ ನೀನು ಹೆಂಡತಿ ಕೈಯಾಗ ನನಗಂಕರ ಅರ್ಥನ ಆಗೋದಿಲ್ಲ ಹೋಗೋಗು ಏನಾರ ಮಾಡೋದಿದ್ರೆ ಮಾಡೋ ಹುಡುಗರು ನೆಬಿಸಿ ತಯಾರು ಮಾಡಿ ಸಾಲಿ ಬಿಟ್ಬೋಗು ಈಗ ನೀನು ನಿನ್ನ ಹೆಂಡತಿ ಆಫೀಸಿಗೆ ಹೊಂಟ್ರಂದ್ರೆ ನನಗಾಗೋದಿಲ್ಲ ಬಡ ಹೋಗೋಗು ಅತ್ತಿಯರ ನಾನಿವತ್ತೇನು ಹೊಂಟಿಲ್ರಿ ಹೌದಾ ಯವ್ವ ಚಲೋ ಆತವ ಯವ್ವ ನನಗಂಕ್ರು ಚಲೋ ಆತ ಏನು ಚಲೋ ಆತ್ರಿ ಮತ್ತು ನನಗೆ ಮಧ್ಯಾಹ್ನ ನೀ ನೋಡಿ ಏನು ಮಾಡಿರಂಗಿಲ್ಲ ಅನ್ನ ಮಾಡ್ಕೊಂಡು ತಿಂದು ಸಾಕ ಹೋಗೈತಿ ಚಂದಾಗ ಚಪಾತಿ ಪಲ್ಯ ಮಾಡು ಮತ್ತು ನಿನ್ನ ತಂಗಿನೂ ಬರ್ತಾಳ ಅನ್ನ ಸಾರು ಮಾಡಿ ಚಂದಾಗ ಅಡುಗೆ ಮಾಡವ ಆಕೆ ಹೋದಾಗಿದ್ದನು 2 ದಿನದ ಹೊತ್ತಾತು ಬಾ ಅನ್ನೋದು ಚುಟ್ಟು ಅನ್ನಕತ್ತೈತಿ ಅಯ್ಯಯ್ಯೋ ಅತ್ತಿಯರ ನನಗೆ ಅಡುಗೆ ಮಾಡೋದಾಗಲ್ಲ ಚಂದಾಗ ಚಿತ್ರಾನ್ನ ಮಾಡಿ ಒಗ್ಗರಣೆ ಮಾಡ್ತೀನಿ ಚಿತ್ರಾನ್ನ ಕಲಿಸಿಡ್ತೀನಿ ಆಮೇಲೆ ಒಂದು 4 ಸಂಡ್ಗಿ ಒಂದು 4 ಹಪ್ಪಳ ಕರಿತೀನಿ ಒಂದಿಷ್ಟು ಸಿರಾ ಮಾಡ್ತೀನಿ ಇಷ್ಟ ನೋಡ್ರಿ ನನ್ನ ಕೈಯಲ್ಲಿ ಆಗೋದು ಚಪಾತಿ ರೊಟ್ಟಿ ಎಲ್ಲ ಮಾಡಂತ ನನಗೆ ಹೇಳ್ಬೇಡ್ರಿ ನನಗಾಗಲ್ಲ ಅತ್ತಿಯರ ಈಗ ಆಕೆ ಬಂದು ನಿಂತಾಳಲ್ಲ ನನ್ನ ತಂಗಿ ಮೋನಿಕಾ ಈಗ ನೀವೇ ನಿಮ್ಮ ಮಗನ ಎಬ್ಬಿಸಿ ಕಳಿಸ್ತೀರಾ ಕಳಿಸೋದಿಲ್ಲ ಯವ್ವಾ ತಡಿ ನಾನು ಎಬ್ಸನ್ ಕರ್ಕೊಂಬರ್ತೀನಿ ಲೋ ರಾಜಪ್ಪ ಏನ್ ಬೇ ಮುಂಜಾನೆದ್ದು ಏನು ಜೀವ ತಿನ್ನಕತ್ತೀರಿ ಬಾಯಿಲಿ ಈಗ ನಡಿ ಆ ಹುಡುಗಿ ಬಂದೈತಂತ ಬಸ್ ಸ್ಟ್ಯಾಂಡಾಗ ಐತಿ ನಿಮ್ಮ ಅಣ್ಣಗ ಬೇರೆ ಕೆಲಸ ಐತಿ ಹುಡುಗರನ್ನ ರೆಡಿ ಮಾಡ್ಬೇಕು ಆ ಹುಡುಗಿ ನಡಿ ನಡಿ ಮೊದ್ಲು ಬೇ ಯವ್ವ ಯಾವ ಹುಡುಗಿ ಬಂದೈತಿ ನಾನು ಯಾಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಏನು ಹೇಳಕತ್ತಿ ನೀನು ಲೋ ಹೇಳಿದ್ನಲ್ಲೋ ಅವ್ರ ತಂಗಿ ಬರತ್ತಾಳ ಮೋನಿಕಾ ಅಂತಂದು ಬಸ್ ಸ್ಟ್ಯಾಂಡಾಗೆ ಬಂದು ಇಳ್ದೈತ್ಲ ನೀವು ಹೋಗಿ ಕರ್ಕೊಂಬ ಅವ ಹುಡುಗರು ಕರ್ಕೊಂಡು ಸಾಲಿಗೆ ಹೊಂಟಾನ ನೀನು ಭಾಳ ಅದಾವ ಕೆಲಸ ಹೋಗಿ ಮೊದ್ಲು ನಡಿ ನಿಮ್ಮ ನಾವಲ್ಲ ನಾವು ಒಕ್ಕಿನಿ ಒಳಗೆ ಮಕ್ಕೋತೀನಿ ನಾನು ಈ ತಂಡಗೆ ಯಾವನು ಹೋಗ್ತಾನ ಲೋಯಪ್ಪ ಆತು ನೀನು ಈಗ ಹೋಗಲ್ಲ ಅಂದ್ರೆ ಮತ್ತೆ ನಾನು ನಡ್ಕೊಂತ ನಾ ಕರ್ಕೊಂಬರ್ತೀನಿ ನೋಡಿ ಹೆಂಗೆ ಮಾಡಲಿ ಈ ತಂಡ್ಯಾಗ ನಿಮ್ಮ ಹೋಗ್ಬೇಕಾ ನಿನಗೆ ಬೇ ನೀ ಯಾಕೆ ಬೇ ನನಗೆ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡ್ತಿದ್ದಿ ನಾವು ಅಲ್ಲೇ ಅಂದ್ರಲ್ಲನು ಒಮ್ಮೆ ಆತು ನೋಡವ ಈಕಿನ ಸುಮ್ಮ ಅವ ಹೋಗಲ್ಲ ಅಂತ ಈಗ ನಿನ್ನ ಗಂಡ ಹುಡುಗರು ಬಿಡಕ್ಕೆ ಹೋಗ್ತಾನ ನಾನು ಹೋಗಿ ಮತ್ತೆ ಆ ಹುಡುಗಿನ ಕರ್ಕೊಂಬರ್ತೀನಿ ಮತ್ತು ನನಗಂಕರು ಬಿಡುಗಡಿಲ್ಲಲ್ಲ ನಾ ಹೋಗಿ ಕರ್ಕೊಂಬರ್ತೀನಿ ತಗ ನಾತ್ ಬಿಡ್ರಿ ಅತ್ತೀರ ಮತ್ತು ನಾನು ಏನು ಮಾಡ್ರಿ ಹುಡುಗರು ಸಾಲ ಐತಿ ಮತ್ತು ನಾ ಸಾಲಿ ಕಳ್ಸಕ್ಕೆ ತಯಾರು ಮಾಡಕತ್ತೀನಿ ಆತವ್ರಿ ನೀವು ಹೋಯ್ ಬರ್ರಿ ನಾನಂತೂ ಈ ಮನೆ ಲೆಕ್ಕಕ್ಕ ಇಲ್ಲ ಯವ್ವಾ ನಿಂದ್ರು ತಂಡ್ಯಾಗ ಎಲ್ಲಿ ಹೋಗೋದು ಬೇಕಾಗಿಲ್ಲ ನಾನು ಹೋಗ್ತೀನಿ ನೀವು ಭಾರಿ ಅದಿರಿ ಅತ್ತೀರ ಬ್ಲ್ಯಾಕ್ ಮೇಲ್ ಮಾಡಿದ್ರ ಮಗನ್ನ ಮತ್ತೆ ಕೇಳ್ಬೇಕಲ್ಲ ಮಾತಾ ಕೇಳೋದಲ್ಲ ಹೆಂಗೆ ಆಡ್ತಾ ನೋಡು ಬಿಟ್ಟಿ ನಾನು ಅವರ ಓದಿ ನಾನು ಅವ ರಂಗೋಲಿ ಕೆಳಗೆ ನುಗ್ಗಿದ್ರೆ ನಾನು ನೆಲ ತೆಗೆದು ಬುಡಕ್ಕೆ ಹೋಗಕ್ಕೆ ಚಾಪ್ ಇಲ್ಲಿ ಅದೇನೋ ಕರೆ ಆಯ್ತು ಬಿಡ್ರಿ ಆತು ನಡಿ ಮತ್ತು ನಿನ್ನ ತಂಗಿ ಬರ್ತಾಳ ಬರೀ ಚಿತ್ರಾನ್ನ ಮಾಡಿ ಮಧ್ಯಾಹ್ನ ಒಂದಿಟ್ಟು ಸಿರಾ ಮಾಡ್ತೀನಿ ಅಂತೀಯಲ್ಲ ಯವ್ವ ಒಂದಿಟ್ಟು ರೊಟ್ಟಿ ಚಪಾತಿ ಮಾಡ ನನಗಾಗಲ್ರಿ ಅತ್ತಿಯಾರ ನನಗಾಗಲ್ಲ ಫೋರ್ಸ್ ಮಾಡಬೇಡ್ರಿ ಚಿತ್ರಾನ್ನ ಮಾಡಿ ಅಷ್ಟು ಅಡುಗೆ ಮಾಡೋದ ಹೆಚ್ಚಿಂದು ಹಪ್ಪಳ ಗಿಪ್ಪಳ ಕರಿತೀನಲ್ಲ ಹೋಯಿತು ಕರ್ಮದ ಹಾದಿ ಇದು ಹಿಂಗೈತಿ ಅದು ಏನಾರ ಅಪ್ಪಿತಪ್ಪಿ ಮದುವೆ ಆದ್ರೆ ಅದಕ್ಕಾರ ಅಡಿಗೆ ಪಡಿಗೆ ಮಾಡಕ್ಕೆ ಬರುತ್ತಾ ಏನ ಅದು ಹಿಂಗಾಯ್ತ ದೇವ್ರೇ ಬಲ್ಲ ಒಟ್ಟು ನನ್ನ ಹಣೆ ಬಾರ್ದಾಗ ಚಪಾತಿ ರೊಟ್ಟಿ ತಿನ್ನೋ ಭಾಗ್ಯ ಅಂತೂ ಬರ್ದಿಲ್ಲ ಎಂಥ ಚಂದ ಇದ್ಲಾಕಿ ಪ್ರಿಯ ಎಲ್ಲ ಹೊಂದ್ಕಿಲಿ ಅಡುಗೆ ಮಾಡ್ತಿದ್ಲು ನನಗಿದ್ದಲ್ಲಿಗೆ ತಂದು ಕೊಡ್ತಿದ್ಲು ಇದಕ್ಕೆ ಹಂಗಲ್ಲ ಇದಕ್ಕೆ ನಾನಾ ಹುಡ್ಕೊಂಡು ಹೋಗಿ ಇದಕ್ಕೆ ಕೊಡ್ಬೇಕು ನೌಕರಿ ಮಾಡೋ ಸೊಸಿ ಅಲ್ಲ ಮತ್ತೆ ಎಲ್ಲದನ್ನು ಪಡ್ಕೊಂಬಂದಿರ್ಬೇಕು ಅಕ್ಕ ಸುಮಕ್ಕ ನಿಕಾ ಮೋನಿಕಾ ಆರಾಮದಿಯಾ ಎಲ್ಲರೂ ಮನೆಗೆ ಆರಾಮದಾರ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮ ನಿಮ್ಮ ಮನೆಗೆ ಎಲ್ಲ ಆರಾಮದಾರನವ ಅಕ್ಕ ನೋಡಕ್ಕ ಮಾವ ಬಸ್ ಸ್ಟ್ಯಾಂಡ್ನಾಗಿಂದನು ಮಾತಾಡುವಲ್ಲ ನನ್ನ ಜೊತೆಗೆ ಚಂದಾಗ ಹಂಗೆ ಹೊಕ್ಕಾನ ನಾನು ಸುಟ್ಕೇಸ್ತು ನೋಡ ಅಲ್ಲೇ ಬಿಟ್ಟು ಬಂದಾನ ಬಾಗಲ್ದಾಗ ಎಷ್ಟು ಕೆಟ್ಟದನ ತರ್ತಾನಂತ ಹಂಗೆ ಬಂದ್ರ ಗಾಡಿ ಮೇಲೆ ಹತ್ತಿದ್ರ ಅಲ್ಲಿ ಮುಟ್ಬೇಡ ಇಲ್ಲಿ ಮುಟ್ಬೇಡ ಹಂಗೆ ಹಿಡ್ಕೊಬೇಡ ಹಿಂಗೆ ಹಿಡ್ಕೊಬೇಡ ಅಂತ 108 ಪ್ರಶ್ನೆ ಕೇಳ್ತಾನ ಹೆಂಗಕ್ಕ ಹಿಂಗಾದ್ರ ಅದಕ್ಕೆಮ್ಮ ಹೇಳ್ಬಿಡ್ರಿ ನಿಮ್ಮ ತಂಗಿಗೆ ಇದೆಲ್ಲ ಸರಿ ಇರಲ್ಲ ಅಂತ ಹೇಳಿ
ನಾನೇನೋ ಹೋಗ್ಲಿ ಹೊಸ್ದಾಗಿ ನಮ್ಮ ಊರಿಗೆ ಬಂದಾಳ ಅಂತ ಸುಮ್ಮನಿದ್ರೆ ಜಾಸ್ತಿ ಮಾತಾಡ ಅಂತ ಹೇಳ್ರಿ. ಬಂದೆನವಾ ತಂಗಿ ಬಾಬಾ, ಆರಾಮದಿಯಾ? ಹ್ಞೂನ್ರಿ ಅತ್ತಿಯರ ಆರಾಮದೀನಿ, ನೀವು ಆರಾಮದೀರಿ? ಏನ್ರಿ ಅತ್ತಿಯರ, ನಾನು ಅಲ್ಲಿಂದ ಬಂದೀನಿ. ನಿಮ್ಮ ಮಗನ ಸಂಬಂಧ ಒಂದಿಷ್ಟು ನಿಂತ್ಕೊಂಡು ಚಂದಾಗ ನಕ್ಕೊಂತ ಮಾತಾಡುವಲ್ಲ ನಿಮ್ಮ ಮಗ. ಹಿಂಗೆ ಮಾಡಿದ್ರೆ ಹೆಂಗ್ರಿ? ನೀ ಬಂದಿಯಲ್ಲ, ನೀ ಎಲ್ಲ ಸರಿ ಮಾಡಕ್ಕೆ ನೀನು ಕರ್ಸಿರೋದೀಗ. ಏನು ಅದೇನು ಮಾಡ್ತೀಯ ಹೆಂಗೆ ಮಾಡ್ತೀಯ ಗೊತ್ತಿಲ್ಲ, ಪೂರ ಲಕ್ಷ ನಿನ್ನ ಕಡೆಗೆ ಇರಬೇಕು. ಈಗ ಹೆಂಗೆ ತಿರುಗಿಸ್ಕೊಂಡು ಒಳಗೆ ಓಡೋದು ನೋಡು ತನ್ನ ರೂಮಿಗೆ, ಹಂಗೆ ನೀನು ಹಿಂದಿಂದ ತಿರುಗಿಸ್ಕೊಂಡು ಬರ್ಬೇಕವ. ಹಂಗೆ ನೀ ಮಾಡ್ಬೇಕವ ಮೋನಿಕಾ. ಅಲ್ಲ ತಂಗಿ, ಒಂದು ನನಗೆ ಡೌಟ್ ಬರಕತ್ತೈತಿ, ಕೇಳ್ರಿ ಅತ್ತೀರ. ಅಲ್ಲ ನಿಮ್ಮಿಬ್ರಿಗೂ ಅಕ್ಕ ತಂಗಿಗೇನು ತೊಂಡಿ ಪಂಡಿ ಹತ್ತದಲ್ಲ ನಮ್ಮ ಮೈಗೆ? ಮನುಷ್ಯರ್ದ ಹೋದಿಲ್ಲ ಚರ್ಮ ನಿಮ್ದು, ಏನು ತೋಗಲ್ ನಿಮ್ದು, ಎಮ್ಮಿ ತೋಗಲ್ಲ ಅಂತ ಅತ್ತಿಯರ. ನೀ ಬೇಸರ ಮಾಡ್ಕೋಬೇಡ. ಅಂದ್ರೆ ಇಬ್ರು ತೋಳಿಲಾರ್ದಂಗೆ ಹಾಕ್ಯಂಡು ನೀನಂತರೂ ಏನವ ನಿನ್ನ ಮ್ಯಾಗ ಬಂದ್ಬಿಟ್ಟಿಯಲ್ಲವ, ಅದೆಂಥದ ಸ್ಲಿಪ್ ಅಂತಾರಲ್ಲ ಅಂಥದ್ರ ಮ್ಯಾಗ ಆಟಾಡ್ತೀಯಲ್ಲ ಇವ, ನಿನಗೇನು ತೊಗೊಂಡು ಪಂಡಿ ಆಗೋದಿಲ್ಲ. ಇದು ಫ್ಯಾಷನ್ ರೀ ಅತ್ತಿಯರ. ನಾನು ಇದನ್ನ ಹಾಕೊಂಡಿದ್ನಪ್ಪ, ಶ್ರಗ್ ಹಾಕೊಂಡಿದ್ದೆ. ಈಗ ಗಾಡಿ ಮೇಲೆ ಬಂದೆಲ್ಲ ಮಾವನ ಜೊತೆಗೆ ಒಂದಿಷ್ಟು ರೊಮ್ಯಾಂಟಿಕ್ ಆಗಿರಲಿ ಅಂತೇಳಿ ತೆಗೆದೆ ಅಷ್ಟೇ. ಇಪ್ಪ ನಂಗಂತೂ ಸುಸ್ತಾಯ್ತು. ಅಕ್ಕ ನನ್ನ ಲಗೇಜು ಬಾಗ್ಲ ಹತ್ರ ಬಿಟ್ಟು ಹೋಗ್ಯಾನ. ಬಾ ನಾ ಒಳಗೆ ಹೋಗೋಣ, ಅತ್ತಿಯರು ತೊಗೊಂಬಂದು ಒಳಗೆ ಇಡ್ತಾರೆ. ಬಾ ಪಾಪ ನೀನು ಸುಸ್ತಾಗೈತಂತಿದ್ದಿ, ಕೈಕಾಲು ಮುಖ ತಕ್ಕೋ, ನಿನಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ ಬಾ. ಏಯ್ ಅಲ್ರಲ್ಲೇ ಲೇ ಸುಮಾ ನಾನು ಇದೇನು ಬಂಡ ಇವ, ಈಗಿದ್ದು ಬ್ಯಾಗ್ ನಾ ತೊಗೊಂಡು ಒಳಗಿಡೋ ಅಂಥದ್ದು ಇದೇನ ಅಂತಾರಲ್ಲ, ನನ್ನ ಚಾಕ್ರಿ ಮಾಡಕ್ಕೆ ನಾ ಸೊಸಿ ಹುಡ್ಕಕ್ಕತ್ರ ಇವ್ರೇನು? ಅಯ್ಯಪ್ಪ ಅಕ್ಕ, ನಿಮ್ಮ ಮನೆಗೆ ಬರತ್ಲಿಗೇನ ಸಾಕಾಗೋತು. ಅಲ್ಲಕ್ಕ ನೀ ನೋಡಿದ್ರೆ ಈಗ ಬದ್ಲಾಗ್ಯಾನ, ನಿನ್ನ ಮದುವೆ ಆಗ್ತಾನ ಬಾ ಅಂತ ಹೇಳಿ ಕರ್ಸ್ಕೊಂಡು, ಅವ ನೋಡಿದ್ರೆ ನನ್ನ ಕಡೆ ತಿರುಗೂ ನೋಡುವಲ್ಲ. ತಿರುಗಿ ನೋಡಂಗ ನೀ ಮಾಡು. ಏನು ಅವ ಅಂದ್ರೆ ನಿನಗೆ ಇಷ್ಟ ಅಂತ ಹೇಳಿದ್ದಕ್ಕಲ್ಲ ನಾನು ಇಷ್ಟಕ್ಕೊಂದು ತ್ರಾಸ ಒಣಕತ್ತಿರೋದು. ಆಮೇಲೆ ಕೆಲಸನೂ ಚಲೋ ಐತಿ, ಕೈ ತುಂಬ ಸಂಬಳನೂ ಬರ್ತೈತಿ. ಆದ್ರೆ ಮೈಗಳ್ಳ ಏನು ಮಾಡಬಾರ್ದು ಅಂತಾನ. ಹಿಂಗೆ ಮಾಡಿ 2 ಸರಿ ಸಸ್ಪೆಂಡ್ ಆಗಿ ವಾಪಸ್ ಮತ್ತೆ ಕೆಲಸ ಗಿಡ್ಸ್ಕೊಂಡನ. ಆದ್ರೆ ನೀನು ಈ ಸರಿ ಮಾತ್ರ ಅವ ಸಸ್ಪೆಂಡ್ ಆದ್ರೂ ಹೆಂಡತಿ ಕೊಡ್ತೈತಿ ಅಂತ ಹೇಳಿದ್ರು ಅವ್ರ ಕೆಲಸನ ಏನಾರ ಮಾಡಿ ಹಿಂಗಾರ ಮಾಡಿ ಅವ್ನ ಕೆಲಸನೂ ನೀ ತೊಗೋಬೋದು ನೋಡು. ಭಾಳ ಜಾಣತನದಿಂದ ಕಲಿ ಇರೋದ. ನಾ ಹೇಳ್ದಂಗೆ ಡ್ರೆಸ್ಸೇನೋ ಹಾಕೊಂಬಂದು ಹಂಗೆ ನಯ್ಯ ನಾಜುಕು ತಳುಕು ಬಳಕು ತೋರಿಸಿ ನಿನ್ನ ಹತ್ರ ಕಳಿಸ್ಕೋ, ಸೆಳೆಸ್ಕೋ. ಈಗ ಮೊದ್ಲ ಹೆಂತಿಲ್ಲ ಏನು, ಇದ ಹೊತ್ತು ಚಲೋ ಬಡ ಹೋಗಿ ನಾಷ್ಟ ಮಾಡಿ ಕರ್ಕೊಂಡು ಅಲ್ಲಿ ಹೋಗು ಮಾವ ಇಲ್ಲಿ ಹೋಗು ಮಾವ ಅಂತ ಕರ್ಕೊಂಡು ಹೋಗು. ಮೈ ತಾಕ್ಸ್ ನಿಂತ್ಕೋ, ನೋಡೋಣ ಮುಂದೆ ಏನಾಗುತ್ತೆ. ಓ ತಾಯಿ, ನೀ ಹೇಳಿ ಅಂತಂದು ಹಾಕ್ಕೊಂಡೆ ಸ್ವೆಟರ್ ಬಿಚ್ಚಿ ಬರತ್ಲಿಗೆನ ನನಗೆ ಜೀವ ಬಾಯಿಗೆ ಬಂದು ಹೋತು. ಈ ತಂಡ್ಯಾಗ ಹಿಂಗೆ ಬರೋದು ನನಗೆ ಎಷ್ಟು ಕಷ್ಟ ಆಯ್ತು ಗೊತ್ತನ. ನೀನು ಬಾರಿ ತಡೆಯವ ಮೊದಲು ಸ್ವೆಟರ್ ಹಾಕಂತೀನಿ. ಯಪ್ಪ ಈಗ ಬೆಚ್ಚಗಾತ ಜೀವಕ್ಕೆ. ನೀ ಹೇಳ್ದೆ ಅಂತ ನಾ ದಿಮ್ಮಕ ಮಾಡಕ್ಕೋಗಿ ಏನೋ ಅಂತಾರಲ್ಲ ಹಂಗಾಕಿತ್ತು ನಂದು. ಆತು, ಅವ ರೂಮ್ನಾಗ ಅದಾನ ಮಕ್ಕೊಂಡನ. ನೀ ಹೋಗಿ ಬಡ ಫ್ರೆಶ್ ಆಗಿ ನಾಷ್ಟ ಮಾಡಿ ಕರ್ಕೊಂಡು ನಡಿ. ಊರು ತೋರಿಸು, ಅದು ತೋರಿಸು, ಇದು ತೋರಿಸು. ಇಟಿಗೆ ಹೋಗ್ರಿ ಇಬ್ರು. ಇಟಿಗೆ ಗುಡಿ ಮಸ್ತ್ ಐತಿ. ಈಗ ಹೋಗೋಣ 10 ಗಂಟೆಗೆನ ಅಂತ ಹೇಳು. ಇವತ್ತು ಹೆಂಗೂ ನಾಳೆ 25, ನಾಳೆ ರಜೆ ಐತಿ. ಏನು ನಾಳೆಲ್ಲ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಹೋಗಂತ ಹೇಳು. ಇವತ್ತು ಇಲ್ಲೇ ಊರಾಗ ಹೋಗೋಣ ಅಂತ ಹೇಳು. ಏನು ಅಕ್ಕ, ಅವ ನನ್ನ ಕಡೆಗೆ ತಿರುಗಿ ನೋಡ್ಲಿಲ್ಲ ಗೊತ್ತನ. ಆ ಗಾಡಿ ಮ್ಯಾಗ ಕುಂದ್ರ ಮುಂದಾಗ ಅಷ್ಟ ಬ್ಯಾಗ್ ಎಲ್ಲಿ ಇಡ್ಲಿ ಅಂತ ನಿನ್ನ ತಲೆ ಮಾಡಿ ಮುಂದ್ರೆ ನನ್ನೇನು ಕೇಳ್ತಿ ಅಂತನ. ಅಕ್ಕ ಇದು ಯಾಕೋ ಬಗ್ಗೆ ಅರಿವಲ್ದ. ಆತ ಇವತ್ತು ರಾತ್ರಿ ಬಸ್ ವಾಪಸ್ ಟಿಕೆಟ್ ಮಾಡಿಸ್ಕೊಂಡು ಹೊಂಟ್ಬಿಡು, ಅಷ್ಟ್ರ ಮಾಡ್ತೀಯ? ಅವ ಅಂದ್ರೆ ಇಷ್ಟ ಅಲ್ಲೇ ನನಗೆ ಅಕ್ಕ. ಇಷ್ಟ ಅಂದಾಗ ಕಷ್ಟ ಆದ್ರೂ ಪಡ್ಕೊಳ್ಳೋದು ನೋಡು. ಅದು ಅಂತೂ ಪೆದ್ದಂಬಟ್ಟಿ ಪ್ರಿಯಾ. ಏನೇನು ಕುದ್ದಿಲ್ಲ ಬೆಂದಿಲ್ಲ, ತಲಾಗ 3 ಕಾಸಿಲ್ಲ. ಏನ ನೀ ಹೇಳ್ತಿ ಅಂತ ಪ್ರಯತ್ನ ಮಾಡ್ತೀನಿ. ಸರಿ, ನಾನು ಜಳಕ ಮಾಡಿ ಬರ್ತೀನಿ. ನಾಷ್ಟಕ್ಕೆ ಏನು ಮಾಡಿ? ಏನಿಲ್ಲ, ನಾನು ಒಬ್ಬಕ್ಕೆ ಮನ್ಯಾಗ. ಆಕೆ ದಿನ ಬೆಳಗಾದ್ರೆ ಎಲ್ಲ ಹುಡುಗರಿಗೆ ಬಾಕ್ಸ್ ಕಟ್ಟೋದು ಎಲ್ಲ ಅಡುಗೆ ಮಾಡೋದು ಆಕೆ ಮಾಡ್ತಿದ್ಲು. ನಾನೇನು ಮಾಡಿಲ್ಲ, ನನಗೇನು ಅಷ್ಟು ಗೊತ್ತಾಗಲ್ಲ. ಇವ್ರಿಗೆ ಹೇಳ್ತೀನಿ ನಿಮ್ಮ ಮಾವಾಗ ಹೊರಗಿದ್ದೇನ್ರಿ ತೊಗೊಂಬ ಅಂತೇಳಿ. ಇಡ್ಲಿ ಓಕೆನಾ ನಿನಗೆ? ಯಾರು ಇಡ್ಲಿ ತಿಂತಾರಕ್ಕ? ಅಯ್ಯಯ್ಯೋ ಒಲ್ಲಪ್ಪ, ನನಗೇನ್ರ ಆರಾಮಿಲ್ಲನು ಇಡ್ಲಿ ತಿನ್ನಕ. ಚಂದಾಗ ಮಸಾಲೆ ದೋಸೆ ಇಲ್ಲ ಅಂದ್ರೆ ಪೂರಿ ತರಿಸು. ಅದು ಬಿಟ್ಟು ನೀನೇನು ಇಡ್ಲಿ ಅಂತ ಇಡ್ಲಿ ಗಿಡ್ಲೆಲ್ಲ ಬಗೆಯರಲ್ಲ ಮಗ.